ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ನೋಡಿದೆವು ಸೀತೆಯನ್ನ ಕುರಿತು ಏನು ಮಾತಾಡಲಿ ಹೇಗೆ ಮಾತನಾಡಲಿ ಅಂತ. ಯಾಕೆಂದ್ರೆ ಶಬ್ದ ಹೊರಡೋದು ಯಾರಿಂದ? ಒಂದು ಕಪಿಯಿಂದ. ಕಪಿ ಅಂದ್ರೆ ವಾನರ ಅಂತ. ವಾನರನಿಂದ ವಿಜಾತೀಯವಾದ ವಸ್ತುವಿನಿಂದ ಶಬ್ದ ಬಂದಾಗ ನಮಗೆ ಮೊದಲು ಗಾಬರಿ ಆಗ್ತದೆ. ಜ್ವರ ಕಿರ್ಚ್ಬಿಟ್ರೆ ಒಂದು ಯೋಚನೆ ಮಾಡಿದ. ಈಗ ಬೆಕ್ಕೋ ನಾಯಿಯೋ ಇದಕ್ಕಿದಾಗ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಮೊದಲು ಆಗೋದು ಗಾಬರಿ. ಅದು ಏನು ವಿಷಯ ಹೇಳ್ತಾ ಇದೆ ಅನ್ನೋದು ಆಮೇಲೆ ಅಲ್ವಾ? ಅದರಿಂದ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಯಾರಿಗೂ ಸಿಗದ ಹಾಗೆ ಬಂದಿದ್ದೇನೆ. ಆದರೆ ಇನ್ನು ಮೇಲೆ ಯಾವ ರೀತಿ ಮಾತನಾಡೋದು, ಅವಳು ಯಾವ ರೀತಿ ಅರ್ಥ ಮಾಡಿಕೊಳ್ತಾಳೆ ಅನ್ನೋದೊಂದು ದೊಡ್ಡ ಡೌಟ್. ಅದರಿಂದ ಸೀತೆಯನ್ನ ಕುರಿತು ಯಾವ ರೀತಿ ಮಾತನಾಡಿದರೆ ಅವಳು ಗಾಬರಿ ಆಗೋದಿಲ್ಲ, ಯಾವ ರೀತಿ ಮಾತಾಡಿದ್ರೆ ಅವಳು ನನಗೆ ರಿಯಾಕ್ಟ್ ಮಾಡ್ತಾಳೆ, ಇದೇ ಅಲ್ವಾ ಕಮ್ಯುನಿಕೇಷನ್ನು ಹೇಗಿರಬೇಕು ಅಂತ ಹೇಳಿ ನಾವು ಮೊದಲು ಯೋಚನೆ ಮಾಡೋದು ಅತ್ಯಂತ ಅವಶ್ಯ ಅಲ್ವೇ? ಅತ್ಯಂತ ಅವಶ್ಯ ಅಲ್ವೇ? ಮಾತನಾಡೋದು ಅನ್ನೋದಕ್ಕಿಂತ ಮಾತನಾಡಿದ್ರೆ ಇವ್ರಿಗೆ ಹೇಗೆ ಅರ್ಥ ಆಗತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಅದರಿಂದ ಅನೇನ ರಾತ್ರಿ ಶೇಷೇಣ ಯದಿನ ಆಶ್ವಾಸ್ಯತೆ ಮಯಾ ಸರ್ವಥಾ ನಾಸ್ತಿ ಸಂದೇಹ ಪರಿತ್ಯಕ್ಷತಿ ಜೀವಿತಂ. ಈ ರಾತ್ರಿ ಸೀತೆಗೆ ನಾನು ಏನಾದರೂ ಕನ್ವಿನ್ಸ್ ಮಾಡದೆ ಹೋದರೆ ಖಂಡಿತ ಇವತ್ತು ರಾತ್ರಿ ಅವಳು ಸಾಯ್ತಾಳೆ. ಪರಿತ್ಯಕ್ಷತಿ ಜೀವಿತಂ. ಆಮೇಲೆ ನಾನು ಇಲ್ಲಿ ಬಂದದ್ದೇ ವೇಸ್ಟ್ ಆಗ್ತದೆ. ರಾಮಸ್ತು ಯದಿ ಪೃಚ್ಛೇನ್ಮಾಂ ಕಿಂ ಮಾಂ ಸೀತಾಬ್ರವೀದ್ವಚಃ ಕಿಮಹಂ ತಂ ಪ್ರತಿಬ್ರೂಯಾಂ ಅಸಂಭಾಷ್ಯ ಸುಮಧ್ಯಮಾಂ. ಒಂದು ವೇಳೆ ರಾಮ ಕೇಳಿದರೆ ಸೀತೆ ಏನು ಹೇಳಿದ್ಲು ಅಂತ, ಏನು ಹೇಳಲಿಲ್ಲ ಅನ್ನೋದೇ ಅಥವಾ ನಾನೇ ಮಾತಾಡಲಿಲ್ಲ ಅನ್ನೋದೇ? ಸೀತಾ ಸಂದೇಶರಹಿತಂ ಮಾಮಿತಸ್ತ್ವರಯಾಗತಂ. ಅವಸರವಾಗಿ ಸೀತೆಯ ಸಂದೇಶವನ್ನೇ ಕೇಳಿಸಿಕೊಳ್ಳದೆ ಹೊರಟ್ರೆ ವ್ಯರ್ಥಮಾಗಮನಂ ತಸ್ಯ. ಅವನಿಲ್ಲಿ ಬರೋ ಅಷ್ಟೊತ್ತಿಗೆ ಸೀತೆ ಸತ್ತೋಗಿದ್ರೆ ಯಾವುದಕ್ಕಾಗಿ ರಾಮ ಬಂದನೋ ಅದೇ ವ್ಯರ್ಥ ಆಗತ್ತಲ್ವಾ? ಅವಶ್ಯಮೇವ ವಕ್ತವ್ಯಂ ಮಾನುಷಂ ವಾಕ್ಯಮರ್ಥವತ್. ಅದರಿಂದ ನಾನು ಮಾನುಷ್ಯ ಪರಿಭಾಷೆಯನ್ನೇ ಮಾತನಾಡಬೇಕಾಗತ್ತೆ. ನಾರ್ಮಲ್ ಮನುಷ್ಯರು ಅವಳಿಗೆ ಅರ್ಥ ಆಗುವ ಭಾಷೆ ಅದು. ಅದರಿಂದಾಗಿ ಕಪಿಯ ಭಾಷೆಯಲ್ಲಿ ಮಾತನಾಡಬಾರದು ನಾನು. ರಾವಣಂ ಮನ್ಯಮಾನಾಸ ಸೀತಾ ಭೀತಾ ಭವಿಷ್ಯತಿ ತತೋ ಜಾತ ಪರಿತ್ರಾಸ ಶಬ್ದಂ ಕುರ್ಯಾನ್ ಮನಸ್ವಿನಿ. ಇನ್ನು ನನ್ನನ್ನು ತಿಳಿದುಕೊಂಡು ರಾವಣ ಅಂತ ಅಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರೆ ಇನ್ನೂ ಭೀಕರ.
ಹೀಗಾಗಿ ನಾನು ಎಚ್ಚರದಿಂದ ಸೀತೆಗೆ ಸಂದೇಶವನ್ನು ಮುಟ್ಟಿಸಬೇಕು. ಅಥವಾ ಮಾತನಾಡಿ ಅವಳು ಕೂಗಿದ್ರೆ ಸಾಕು, ಜನರೆಲ್ಲ ಬಂದ್ಬಿಡ್ತಾರೆ, ಯುದ್ಧ ಆಗತ್ತೆ. ಇದೆಲ್ಲ ರಗಳೆ. ಸಮೃದ್ಧಸ್ಥೈಸ್ತು ಪರಿತೋ ವಿಧಮೇ ರಾಕ್ಷಸಂಬಲಂ ಶಕ್ನುಯಾನ್ನತು ಸಂಪ್ರಾಪ್ತುಂ ಪರಂಪಾರಂ ಮಹೋದಧೇ. ಈಗ ನಾನು ಅವ್ರನ್ನೆಲ್ಲ ಕೊಲ್ಲಲಿಕ್ಕೂ ಆಗಲ್ಲ. ಕಪಿಗಳೆಲ್ಲ ದೈತ್ಯರೆಲ್ಲ ಬರ್ತಾರೆ, ರಾಕ್ಷಸರೆಲ್ಲ, ಅವ್ರನ್ನ ಪೂರ್ತಿ ಕೊಲ್ಲಲಿಕ್ಕೂ ಆಗಲ್ಲ. ಯಾಕೆಂದ್ರೆ ರಾಮನ ಕೀರ್ತಿ ನಾಶ ಆಗ್ತದೆ. ಮಾಂ ವಾ ಗೃಹೀಯುರಾವೃತ್ಯ ಬಹವ ಶೀಘ್ರಕಾರಿಣಃ ಸ್ಯಾದಿಯಂ ಚಾಗ್ರಹೀತಾರ್ಥ ಮಮ ಚಗ್ರಹಣಂ ಭವೇತ್. ನನ್ನನ್ನು ಕಟ್ಟಿ ಹಾಕ್ತಾರೆ. ನನ್ನನ್ನು ಕಟ್ಟಿ ಹಾಕಿ ಆದ್ಮೇಲೆ ನನ್ನ ಸಂದೇಶ ಅವಳಿಗೆ ತಲುಪದಂತೆ ಅವಳನ್ನೇ ಎಲ್ಲರೂ ಎತ್ಕೊಂಡು ಹೋದ್ರೆ, ಅದರಿಂದ ವಿಮೃಶಂಶ್ಚ ನ ಪಶ್ಯಾಮಿ ಯೋಹತೆ ಮಯಿವಾ ನರಃ. ಅಲ್ಲ, ನಾನು ಸತ್ತೋದ್ರೆ ಬೇರೆ ಯಾರಾದರೂ ಕಪ್ಪಿ ಬಂದು ಮಾತನಾಡಬಹುದು ಅಂದ್ರೆ ಯಾವ ಕಪ್ಪಿ ಬರ್ತಾನ ನನ್ನನ್ನು ಬಿಟ್ರೆ? ನಾನೊಬ್ಬ ಬಂದಿದ್ದೀನಿ ಅಷ್ಟೇ, ನಂತರದವನು ಬೇರೆ ಇರ್ತಾನ? ಅದರಿಂದಾಗಿ ನೋಡಿ ಇಲ್ಲಿ ಹೇಳೋದು, ವಿಮೃಶನಶ್ಚ ನ ಪಶ್ಯಾಮಿ ಯೋಹತೆ ಮಯಿವಾ ನರಃ ಶತಯೋಜನ ವಿಸ್ತೀರ್ಣಂ ಲಂಘಯೇತ ಮಹೋದಧಿಂ. ನಾನು ಒಂದೊಮ್ಮೆ ಈ ಕೆಲಸ ಮಾಡದಿದ್ದರೆ 100 ಯೋಜನ ವಿಸ್ತೀರ್ಣವಾದ ಈ ಕಡಲನ್ನು ಯಾರು ದಾಟಿ ಬರ್ತಾರೆ? ಇನ್ಯಾರಿಗೂ ಸಾಧ್ಯವೇ ಇಲ್ಲ. ಅದರಿಂದ ಏನೊಂದು ಮಾತಿದೆ, ಹನುಮಂತ ಹೇಳೋದು ಅಂತ ಸೀತೆಯ ಮುಂದೆ, ಮತ್ತ ಪ್ರತ್ಯವರ ಕಶ್ಚಿನ್ನಾಸ್ತಿ ಸುಗ್ರೀವ. ಅದು ನನಗಿಂತ ಚಿಕ್ಕವ ಸುಗ್ರೀವನ ಸನ್ನಿಧಾನದಲ್ಲಿ ಇಲ್ವೇ ಇಲ್ಲ ಅನ್ನೋದು ಸೀತೆಗೆ ಧೈರ್ಯ ತುಂಬಲಿಕ್ಕಾಗಿಯೇ ವಿನಃ ಬೇರೆ ಅಲ್ಲ. ಯಾಕೆಂದ್ರೆ ಅವನು ಮುಂದೆ ಹೇಳ್ತಾನೆ, ಕಾಮಂ ಹಂತುಂ ಸಮರ್ಥೋಸ್ಮಿ ಸಹಸ್ರಾಣ್ಯಪಿ ವಾನರಾನ್. ಈ 1000 ರಾಕ್ಷಸರನ್ನ ರಕ್ಷಸಾಂ ಕೊಲ್ಲಬಲ್ಲೆ, ಆದರೆ ಸೀತೆಗೆ ಒಂದು ಸಂದೇಶವನ್ನು ಮುಟ್ಟಿಸಿ ಆಮೇಲೆ ಮುಂದುವರಿಬೇಕಲ್ವಾ. ಫಸ್ಟು ಸ್ಪೈ ಆಗಿ ಕೆಲಸ ಮಾಡಬೇಕು. ಅವನ ಕ್ಲಾರಿಟಿ ನೋಡಿ ಹನುಮಂತನದ್ದು. ಫಸ್ಟ್ ಸ್ಪೈ ಆಗಿ ಕೆಲಸ ಮುಗಿಸಿ ಆಮೇಲೆ ರಾಯಭಾರಿಯಾಗಿ ಹೋಗಬೇಕು. ಅಂಬಾಸಿಡರ್ ಎಲ್ಲರಿಗೂ ಗೊತ್ತಾಗಿ ಬರ್ತಾನೆ, ಸ್ಪೈ ಯಾರಿಗೂ ಗೊತ್ತಾಗದೆ ಬರ್ತಾನೆ. ಅದರಿಂದಾಗಿ ನಾನು ಮೊದಲು ಈ ಕೆಲಸ ಪೂರ್ತಿ ಮುಗಿಸಬೇಕು, ಆಮೇಲೆ ರಾಯಭಾರಿಯಾಗಿ ಹೋಗಬೇಕು. ಏಷ ದೋಷೋ ಮಹಾನ್ ಹಿಸ್ಯಾತ್ ಮಮ ಸೀತಾಭಿಭಾಷಣೆ. ಒಮ್ಮೆಲೆ ಬಂದು ಸೀತೆ ಅಂತ ಶುರು ಮಾಡಿದ್ರೆ ಅವಳು ಮೊದಲು ಗಾಬರಿ ಆಗ್ತಾಳೆ. ಅದರಿಂದಾಗಿ ಇದೊಂದು ದೋಷ. ಅರ್ಥಾನರ್ಥಾಂತರೇ ಭೂತಾಶ್ಚಾರ್ಥ ವಿರುದ್ಧಂತಿ ದೇಶಕಾಲ ವಿರೋಧಿತಾ ವಿಕ್ಲವಂ ದೂತಮಾಸಾದ್ಯ ತಮ ಸೂರ್ಯೋದಯೇ ಯಥಾ. ಯಾವತ್ತೂ ಕೂಡ ದೇಶ ಕಾಲಕ್ಕೆ ವಿರುದ್ಧವಾಗಿ ಯಾವ ಆಕ್ಟ್ ಇರಬಾರದು. ಹನುಮಂತನ ಸಂದೇಶ ದೇಶಕ್ಕೆ ವಿರುದ್ಧವಾಗಿ, ಕಾಲಕ್ಕೆ ವಿರುದ್ಧವಾಗಿ ದಾನ ಮೊದಲಾದವುಗಳನ್ನು ಮಾಡಬಾರದು ಅಂತ ಕೃಷ್ಣ ಹೇಳಿಲ್ವೇ? ಬದರಿಯಲ್ಲಿ ಯಾರು ರೆಫ್ರಿಜರೇಟರ್ ದಾನ ಮಾಡ್ತಾರೆ ಅಲ್ವಾ? ದೇಶ ಕಾಲಗಳಿಗೆ ಅನುಗುಣವಾಗಿ ಇರಬೇಕು. ಚಳಿಗಾಲದಲ್ಲಿ ಯಾರು ದಾನ ಮಾಡೋದು? ಬೇಸಿಗೆ ಕಾಲದಲ್ಲಿ ದಪ್ಪವಾದ ಬ್ಲಾಂಕೆಟ್ ದಾನ ಮಾಡಿದ್ರೆ ಏನು ಪ್ರಯೋಜನ? ಅದರಿಂದಾಗಿ ದೇಶ ಕಾಲಕ್ಕೆ ವಿರೋಧಿಯಾಗಿ ಏನನ್ನೂ ಮಾಡಬಾರದು. ದೇಶ ಕಾಲಕ್ಕೆ ಅವಿರುದ್ಧವಾಗಿ ಇರಬೇಕು ನಮ್ಮ ನಡೆ. ವಿಕ್ಲವಂ ದೂತಮಾಸಾಧ್ಯ. ಅವಿವೇಕಿ ದೂತನನ್ನು ಹೊಂದಿದರೆ ಎಲ್ಲ ನಾಶ ಆಗುತ್ತೆ. ಹೇಗೆ ತಮಸ್ಸೂರ್ಯೋದಯೇ ಯಥಾ. ಸೂರ್ಯೋದಯ ಆದಾಗ ಕತ್ತಲು ಹೇಗೆ ಇರೋದಿಲ್ವೋ ಹಾಗೆ ಇವನು ಅಸೈನ್ ಮಾಡಿದ ಕೆಲಸ ಉಳಿಯಲ್ಲ, ನಾಶ ಆಗೋ. ಅರ್ಥಾನರ್ಥಾಂತರೇ ಬುದ್ಧಿ ನಿಶ್ಚಿತಾಪಿ ನ ಚೋಭತೆ ಘಾತಯಂತಿ ಕರ್ಮಾಣಿ ದೂತಾ ಪಂಡಿತಮಾನಿನಃ. ಎಷ್ಟು ಬಾರಿ ಯೋಚನೆ ಮಾಡಿದ್ರೂ ಕಡಿಮೆಯೇ ಕೆಲಸ ಬಂದಾಗ. ಇಲ್ಲ ಅಂದ್ರೆ ಘಾತಯಂತಿ ಕಾರ್ಯಾಣಿ ದೂತಾ ಪಂಡಿತಮಾನಿನಃ. ನಾವೇ ಎಲ್ಲ ತಿಳಿದವರು ಅಂತ ವಿಚಾರ ಮಾಡದೆ ಹೋಗ್ತಾರಲ್ಲ ರಾಯಭಾರಿಗಳು, ಅವರು ಎಲ್ಲ ಕೆಲಸ ಹಾಳು ಮಾಡ್ತಾರೆ.
ನ ವಿನಶ್ಯೇತ್ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಭವೇತ್ ಲಂಘನಂ ಚ ಸಮುದ್ರಸ್ಯ ಕಥನ್ನು ನ ವೃಥಾ ಭವೇತ್. ಅದರಿಂದ ಅತ್ಯಂತ ಸೂಕ್ಷ್ಮ ಸಂದರ್ಭ. ನಾನು ಹಾರಿದ ವೇಸ್ಟ್ ಆಗಬಾರದು. ನಮ್ಮೆಲ್ಲರ ಗುರಿ ಸೀತೆ, ಆ ಸೀತೆ ಇಲ್ಲದಂತೆ ಆಗಬಾರದು. ನಾನು ಹಾರಿದ್ದು ಅವ್ಯವಸ್ಥೆ ಆಗಬಾರದು. ಕಥನ್ನು ಕಲು ವಾಕ್ಯಮ್ಮೆ ಶೃಣುಯಾನ್ನೋ ದ್ವಿಜೇತ ಚ. ನನ್ನ ಮಾತು ಕೇಳಬೇಕು, ನನ್ನ ಮಾತಿನಿಂದ ಅವಳಿಗೆ ಉದ್ವೇಗ ಆಗಬಾರದು. ಇತಿ ಸಂಚಿತ್ಯ ಹನುಮಾನ್ ಚಕಾರ ಮತಿಮಾನ್ ಮತಿಂ. ಈ ರೀತಿಯಾಗಿ ನುಡಿದು ಹನುಮಂತ ಯೋಚನೆ ಮಾಡಿದ. ರಾಮನನ್ನ ಕುರಿತು ಕೀರ್ತನೆ ಮಾಡುತ್ತೇನೆ. ನೈನಾಂ ಉದ್ವೇಜಯಿಷ್ಯಾಮಿ ತದ್ಬಂಧುಗತ ಚೇತನಾಂ. ಮೊದಲು ಅವರ ಬಂಧುಗಳ ಬಗ್ಗೆ ಹೇಳುತ್ತೇನೆ. ಶ್ರಾವಯಿಷ್ಯಾಮಿ ತರವಾಣಿ ಮಧುರಾಂ ಪ್ರಭ್ರುವಂಗಿರಂ. ಚಂದ ಮಾಡಿ ಹಾಡು ಕಟ್ಟಿ ಹೇಳುತ್ತೇನೆ. ಅವಾಗ ಎರಡು ಪ್ರಯೋಜನ. ಇವನೇನೋ ಹೇಳ್ತಾ ಇದ್ದಾನೆ, ನನಗೆ ಹಿತವಾಗಿದೆ ಅಂತ ಹೇಳಿ ಮೊದಲು ಅವಳು ಮಾತು ಕೇಳ್ತಾಳೆ. ಎರಡನೆಯದ್ದು, ಇತಿಹಾಸ ಇವನಿಗೆ ಗೊತ್ತಿದೆ, ಅದರಿಂದಾಗಿ ವರ್ತಮಾನಕ್ಕೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಭರವಸೆ ಅವಳಲ್ಲಿ ಮೂಡುತ್ತೆ. ಎರಡು, ಏಕೆಂದರೆ ಸಂತ್ರಸ್ತಳಾದ ಹೆಣ್ಣು, ಮೋಸಗೊಂಡ ಹೆಣ್ಣು, ಒದ್ದಾಡ್ತಾ ಇರುವ ಹೆಣ್ಣು, 10 ತಿಂಗಳಿನಿಂದ ಸಂಕಟಗೊಂಡು ನನ್ನವರು ಯಾರೂ ಇಲ್ಲ ಅನ್ನುವ ನಿರಾಸೆಗೆ ಬಿದ್ದಿರುವ ಹೆಣ್ಣು. ಇಷ್ಟನ್ನು ಒಟ್ಟಿಗೆ ತರಬೇಕು ಅಂತ ಹೇಳಿದ್ರೆ ಇದೇ ಒಳ್ಳೆ ಪ್ರಾಪರ್ ಪ್ಲಾನ್ ಅಂತ ಯೋಚನೆ ಮಾಡಿದನಂತೆ. ಮಾನಸಿಕವಾಗಿ ನಮ್ಮ ಮಾತುಗಳು ಯಾವ ಪರಿಣಾಮ ಬೀರ್ತವೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ಎದುರುಗಡೆ ಇರೋರು ಅರ್ಥ ಮಾಡ್ಕೋತಾರ, ಮಾಡ್ಕೊಳ್ಳಲ್ವ? ನಾನಂತೂ ಹೇಳೋದು ಹೇಳ್ತೇನೆ. ಇನ್ನೊಂದು ಈ ಪರಿಭಾಷೆಯಲ್ಲಿ ಊದೋ ಶಂಕ ಊದ್ತೇನೆ ಅಥವಾ ಇರಬಾರದು. ಯಾಕೆಂದ್ರೆ ಎದುರುಗಡೆ ಇರೋರಿಗೆ ಅರ್ಥ ಆಗ್ಲಿಕ್ಕಾಗಿ ಮಾತನಾಡಬೇಕಲ್ವಾ. ಇತಿ ಸ ಬಹುವಿಧಂ ಮಹಾಪ್ರಭಾವೋ ಜಗತಿಪತೇ ಪ್ರಮದಾಮವೇಕ್ಷಮಾಣ ಮಧುರಮವಿತಥಂ ಜಗಾದ ವಾಕ್ಯಂ ದ್ರುಮವಿಟಪಾಂತರ ಮಾಸ್ಥಿತೋ ಹನುಮಾನ್. ಹೀಗೆ ಅವಳು ಯಾವ ಮರದ ಕೆಳಗಡೆ ತನ್ನ ಜಡೆಯನ್ನು ಬಿಗಿದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ಲೋ, ಎಲ್ಲಿ ನಿಂತಿದ್ಲೋ ಅಲ್ಲಿ ಇವನು ಮಾತನಾಡಲಿಕ್ಕೆ ಶುರು ಮಾಡ್ದ, ಹಾಡ್ಲಿಕ್ಕೆ ಶುರು ಮಾಡಿದ. ಹೀಗೆ ಸುಂದರ ಕಾಂಡೆ 30 ಸರ್ಗ, 30ನೆಯ ಸರ್ಗ. ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಮತಿ. ಈ ರೀತಿಯಾಗಿ ಹಾಡ್ಲಿಕ್ಕೆ ಶುರು ಮಾಡಿದ. ಏನಂತ? ರಾಜ ದಶರಥೋ ನಾಮ ರಥಕುಂಜರವಾಜಿಮಾನ್ ಪುಣ್ಯಶೀಲೋ ಮಹಾಕೀರ್ತಿ ಇಕ್ಷ್ವಾಕೂಣಾಂ ಮಹಾಯಚಾಹ. ದಶರಥ ಅಂತ ಒಬ್ಬ ಇದ್ದ, ಆನೆ ಕುದುರೆಗಳಿಂದ ಸಂಪನ್ನನಾದವ. ರಥಕುಂಜರವಾಜಿಮಾನ್ ಪುಣ್ಯಶೀಲೋ ಮಹಾಕೀರ್ತಿ, ಒಳ್ಳೆಯ ಸ್ವಭಾವದವ, ಮಹಾಕೀರ್ತಿ. ಇಕ್ಷ್ವಾಕೂಣಾಂ ಮಹಾಯಚಾಹ, ಇಕ್ಷ್ವಾಕು ಕುಲದಲ್ಲಿ ಅಗ್ರಗಣ್ಯ. ಅಹಿಂಸಾರಥಿರಕ್ಷುದ್ರ ಘೃಣೀ ಸತ್ಯಪರಾಕ್ರಮ. ಅಹಿಂಸಾರಥಿ, ಹಿಂಸಾರಥಿ ಅಲ್ಲ. ಅಕ್ಷುದ್ರ, ಕಳಪೆ ವ್ಯಕ್ತಿ ಅಲ್ಲ. ಇನ್ನೊಂದು ಪರಿಭಾಷೆಯಲ್ಲಿ ಹೇಳಿದ್ರೆ ಮೂಜಿಕಾಸಿದಾಯತ್ ಅಂದ್ರೆ ಮೂರ್ಖಾಸಿನವ ಅಲ್ಲ. ಮೂರ್ಖಾಸಿನವ ಅಂತ ಒಂದು ಪರಿಭಾಷೆ ಇದೆ, ಅದು ಕನ್ನಡದ್ದು ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ಅಲ್ಲ, ಅದು ಅದರ ಪರಿಭಾಷೆ ವಸ್ತುತಃ ಅದು ಜರ್ಮನ್ ಪರಿಭಾಷೆ. ಅದು ಬಹಳ ಹಿಂದೆ ತ್ರಿಪನ್ನಿ ಒಪೇರಾ ಅಂತ ಹೇಳಿ ಒಂದು ನಾಟಕ, ಅದನ್ನ ಬರೆದದ್ದು ಪ್ರಾಯ ಬರ್ಟೋಲ್ಟ್ ಬ್ರೆಸ್ಟ್ ಅಥವಾ ಬರ್ಟೋಲ್ಟ್ ಬ್ರೆಟ್. ಅದು ಸುಮಾರು 1890-91 ಹಾಗೆ. ಆಮೇಲೆ ಅದು ಉಡುಪಿಗೆ ಹೇಗೆ ಹಾರಿ ಬಂತು ಅನ್ನೋದು ಗೊತ್ತಿಲ್ಲ. ಅದು ತೀರಾ ಕಳಪೆ ಅಗ್ಗದ ಬೆಲೆಗೆ ತಮ್ಮನ್ನು ಒಪ್ಪಿಸಿಕೊಳ್ಳುವವರು ನಟರು ಅಂತನ್ನುವ ದೃಷ್ಟಿಯಲ್ಲಿ ಬಂದದ್ದು. ಇವನು ನಟನೆ ಮಾಡ್ತಾನೆ, ಅದು 3 ಪೈಸೆ ಕೊಟ್ಟರೆ ಸಾಕು, ಸುಮ್ಮನಾಗ್ತಾನೆ. ಅದು ನೇರ ಅಲ್ಲಿಂದ ಭಾರತದ ಪರಿಭಾಷೆಯಲ್ಲಿ
ಮತ್ತೆ ಕನ್ನಡದ ತೌಳವ ಯಾವ ಪರಿಭಾಷೆಯಲ್ಲಿಯೂ ಇದರ ಪ್ರಾಚೀನ ರೂಪ ನಿಮಗೆ ಸಿಗಲ್ಲ. ಅದು ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂತು ಅನ್ನೋದು ಭಾರಿ ಆಶ್ಚರ್ಯ. ಜನಪ್ರಿಯವಾದ ಬೈಗುಳ ಇರಲಿ. ಕಳಪೆ ಅಲ್ಲ. ಅಕ್ಷುದ್ರ ಅಹಿಂಸಾರತಿರಕ್ಷುದ್ರ ಘೃಣಿ ಸತ್ಯ ಪರಾಕ್ರಮ. ಘೃಣಿ ದಯೆ ಇದೆ ಅವನಿಗೆ, ಸತ್ಯ ಪರಾಕ್ರಮ. ಅವಳಿಗೆ ಈ ಮನಸ್ಸನ್ನ ಕೇಳ್ತಾ ಈ ತರದ ಒಳ್ಳೆಯ ಗುಣಗಳನ್ನು ಹೇಳ್ತಾನೆ ಅಂದರೆ ಇವನು ಆ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು. ಯಾಕೆಂದ್ರೆ ದುಷ್ಟರು ಯಾವತ್ತೂ ಒಳ್ಳೆಯ ಗುಣದ ಬಗ್ಗೆ ಮಾತಾಡಲ್ಲ. ಸಜ್ಜನರು ದುಷ್ಟರ ಒಳ್ಳೆಯ ಗುಣಗಳ ಬಗ್ಗೆನೂ ಪಾಯಿಂಟ್ ಔಟ್ ಮಾಡ್ತಾರೆ. ಅದರಿಂದಾಗಿ ಅವಳಿಗೆ ನೋಡಿ ಏನು ಪರಿಣಾಮ ಆಗಬೇಕು, ಅದಕ್ಕೆ ಅವನು ಈ ರೀತಿ ಮಾತನಾಡಿದ. ಏನಂತ? ಘೃಣಿ ಸತ್ಯ ಪರಾಕ್ರಮ ಮುಖ್ಯಸ್ಯ ಇಕ್ಷ್ವಾಕು ವಂಶಸ್ಯ ಲಕ್ಷ್ಮೀವಾನ್ ಲಕ್ಷ್ಮೀವರ್ಧನ. ಒಳ್ಳೆ ಕೀರ್ತಿ ಇದೆ. ಇಕ್ಷ್ವಾಕು ವಂಶದ ಕಾಂತಿಯನ್ನ ಬೆಳೆಸುತ್ತಾನೆ. ಪಾರ್ಥಿವೋ ವ್ಯಂಜನೈರ್ಯುಕ್ತ ಪೃಥುಶ್ರೀ ಪಾರ್ಥಿವರ್ಷಭ ಪೃಥಿವ್ಯಾಂ ಚತುರಂತಾಯಾಂ ವಿಶ್ರುತ ಸುಖದ ಸುಖೀ. ರಾಜರ ಲಕ್ಷಣಗಳಿಂದ ಕೂಡಿದ್ದಾನೆ. ಒಳ್ಳೆಯ ಮೈಕಾಂತಿ ಇದೆ ಅವನಿಗೆ ಇತ್ತು. ರಾಜರಲ್ಲಿಯೇ ಅಗ್ರಗಣ್ಯ. 4 ದಿಕ್ಕುಗಳಲ್ಲಿ ಹೆಸರಾಂತವನು. ಇಷ್ಟು ದಶರಥನ ಬಗ್ಗೆ ಹೇಳಿದ. ಅಷ್ಟು ಹೊತ್ತಿಗೆ ಇದೇನಿದು ದಶರಥ ಅಂತ ಕಿವಿಗೆ ಬೀಳ್ತಾ ಇದೆ ಅಂತ ಹೇಳಿ ಆ ದನಿಯ ಮೂಲವನ್ನ ಅವಳು ನೋಡ್ತಾಳೆ. ಎಲ್ಲಿದೆ, ಎಲ್ಲಿಂದ ದನಿ ಬರ್ತಾ ಇದೆ ಇದು ಅಂತ ಹೇಳಿ ಸುತ್ತ ದೃಷ್ಟಿ ಹಾಯಿಸಿ ಆಮೇಲೆ ಮೇಲ್ಗಡೆಗೆ ದೃಷ್ಟಿ ಹಾಯಿಸಬೇಕು. ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠ ತಾರಾಧಿಪ ನಿಭಾನನಃ ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಮತಾಂ. ರಾಮ ಅಂತ ಎಲ್ಲ ಬಿಲ್ಗಾರರಲ್ಲಿ ಅಗ್ರಗಣ್ಯ. ಅವನು ನೋಡಿದ, ಮಗನಾಗಿ ಹುಟ್ಟಿದ. ಸ್ವಸ್ಯ ವೃತ್ತಸ್ಯ ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷಿತ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪಃ. ತನ್ನ ವೃತ್ತವನ್ನ ರಕ್ಷಣೆ ಮಾಡಿಕೊಂಡವ, ವಿಷಮ ಪ್ರಸಂಗಗಳಲ್ಲಿ ಧರ್ಮಪೂರ್ವಕವಾಗಿ ನಡೆದವ. ಸ್ವಜನಸ್ಯಾಪಿ ರಕ್ಷಿತ, ತನ್ನವರನ್ನೂ ರಕ್ಷಣೆ ಮಾಡುವವ. ರಕ್ಷಿತ ಜೀವಲೋಕಸ್ಯ, ಜೀವಲೋಕವನ್ನು ರಕ್ಷಣೆ ಮಾಡಿದವ, ಧರ್ಮವನ್ನು ರಕ್ಷಣೆ ಮಾಡಿದವ. ತಸ್ಯ ಸತ್ಯಾಭಿಸಂಧಸ್ಯ ವೃದ್ಧಸ್ಯ ವಚನಾತ್ ಪಿತುಃ ಸಭಾರ್ಯ ಸಹ ಚ ಭ್ರಾತ್ರ ವೀರ ಪ್ರವ್ರಜಿತೋವನಂ. ಹೀಗೆ ಸತ್ಯಪ್ರತಿಜ್ಞಾ ವೃದ್ಧನ ಮಾತಿನಿಂದ, ವಯಸ್ಸಾದ ತನ್ನ ತಂದೆಯ ಮಾತಿನಿಂದ ರಾಜ್ಯವನ್ನು ತೊರೆದು ನಾಡನ್ನು ತೊರೆದ, ಕಾಡಿಗೆ ಸೇರಿದ. ಹೆಂಡತಿ ಮತ್ತು ತಮ್ಮ ಜೊತೆಗಿದ್ರು. ತೇನ ತತ್ರ ಮಹಾರಣ್ಯೇ ಮೃಗಯಾಂ ಪರಿಧಾವತ ರಾಕ್ಷಸ ನಿಹತಾಶ್ಚೂರಾ ಬಹವ ಕಾಮರೂಪಿಣಃ. ಆ ಕಾಡಿನಲ್ಲಿ ತಿರುಗುವಾಗ ಕಾಮರೂಪಿಗಳಾದ ಬಹಳ ಜನ ರಾಕ್ಷಸರನ್ನು ಕೊಂದ. ತೇನ ತತ್ರ ಜನಸ್ಥಾನ ವಧಂ ತೃತ್ವ ನಿಹತೌ ಖರದೂಚಣೌ ತತಸ್ತ್ವಮರ್ಷಾಪಹೃತ ಜಾನಕಿ ರಾವಣೇನ ತು. ಆಮೇಲೆ ಜನಸ್ಥಾನದಲ್ಲಿ ಖರ, ದೂಷಣ, ತ್ರಿಶಿರ ಮೊದಲಾದ 14,000 ಜನ ರಾಕ್ಷಸರನ್ನು ಕೊಂದ. ಅದನ್ನು ಕೊಂದ ಮೇಲೆ ಅದರ ರಿವೆಂಜ್ ತೆಗೆದುಕೊಳ್ಳಲಿಕ್ಕಾಗಿ ರಾವಣ ಅಪಹರಿಸಿದ ಸೀತೆಯನ್ನು. ಅದು ಹೇಗೆ? ವಂಚಯಿತ್ವಾ ವನೇ ರಾಮಂ ಮೃಗರೂಪೇಣ ಮಾಯಯ ಸಮಾರ್ಗಮಾಣಸ್ತಾಂ ದೇವೀಂ ತತ್ರ ಸೀತಾಮನಿಂದಿತಾಂ. ಕಾಡಿನಲ್ಲಿ ರಾಮನನ್ನ ಜಿಂಕೆಯ ರೂಪದಿಂದ ದಾರಿ ತಪ್ಪಿಸಿ ಸೀತೆಯನ್ನ ಅಪಹರಿಸಿದ. ಆಗ ಅಲ್ಲಿ ತನಕ ಸೀತೆ ಗೊತ್ತು, ಆಮೇಲೆ ಮುಂದೆ ಏನು ನಡೆದಿದೆ ಸೀತೆ ಗೊತ್ತಿಲ್ಲ. ಅದನ್ನು ಕನ್ವೆ ಮಾಡ್ತಾ ಆ ಸಸಾದವನೇ ಮಿತ್ರಂ ಸುಗ್ರೀವಂ ನಾಮ ವಾನರಂ. ಅಲ್ಲಿ ಸುಗ್ರೀವನನ್ನ ರಾಮ ಗೆಳೆಯನಾಗಿ ಹೊಂದಿದ. ತತಸ್ಸವಾಲಿನಂ ಹತ್ವ ರಾಮ ಪರಪುರಂಜಯ
ಆಯಚ್ಛತ್ ಕಪಿರಾಜ್ಯಂತೂ ಸುಗ್ರೀವಾಯ ಮಹಾತ್ಮನೇ. ವಾಲಿಯನ್ನ ಕೊಂದು ಸುಗ್ರೀವನಿಗೆ ರಾಜ್ಯವನ್ನಿತ್ತ ಸುಗ್ರೀವೇಣಾಭಿಸಂದಿಷ್ಟಾ ರಾಕ್ಷಸಾ ಕಾಮರೂಪಿಣಃ ದಿಕ್ಷು ಸರ್ವಾಸು ತಾಂ ದೇವೀಂ ವಿಚಿನ್ವಂತಃ. ಸುಗ್ರೀವ ಸಂದೇಶವನ್ನು ಕಳುಹಿಸಿದ, ಅದರಂತೆ ನಾವೆಲ್ಲರೂ ಇಲ್ಲಿಗೆ ತಿರುಗಾಡಿದ್ದೇವೆ. ತಸ್ಯಾ ಹೇತೋರ್ವಿಶಾಲಾಕ್ಷ್ಯಾಃ ಸಮುದ್ರಂ ವೇಗವಾನ್ ಪ್ಲುತಃ ಅಹಂ ಸಂಪಾತಿ ವಚನಾತ್ ಶತಯೋಜನಮಾಯತಂ. ಅಲ್ಲಿ ಸಂಪಾತಿ ಸಿಕ್ಕ. ಸಂಪಾತಿ ಹೇಳಿದ 100 ಯೋಜನ ದೂರದಲ್ಲಿ ಈ ಕಡಲು ಇದೆ, ಕಡಲನ್ನು ದಾಟಿದ ಮೇಲೆ ಲಂಕೆ ಸಿಗತ್ತೆ, ಈ ಲಂಕೆಯ ನಡುವೆ ಸೀತೆ ಇದ್ದಾಳೆ ಅಂತ ಹೇಳಿದ. ಆ ಮಾತನ್ನ ಕೇಳಿಕೊಂಡು ಬಂದೆ. ಅದರಂತೆ ಯಥಾ ರೂಪಾಂ ಯಥಾ ವರ್ಣಾಂ ಯಥಾ ಲಕ್ಷ್ಮವತೀಂ ಚತಾಂ, ನಾನು ಹಿಂದೆ ನೋಡಿದ್ದು ಸಂಪಾತಿ ಹೇಳಿದ್ದು, ಅದಕ್ಕೆ ತಕ್ಕ ಹಾಗೆ ರೂಪ, ಅದಕ್ಕೆ ತಕ್ಕ ಮೈಬಣ್ಣ. ಯಥಾ ಲಕ್ಷ್ಮವತೀಂ ಚತಾಂ, ಅದರಂತೆ ಬಣ್ಣ ಇರುವ ಸೀತೆಯನ್ನ ಕಂಡೆ. ಅಶ್ರೌಷಂ ರಾಘವಸ್ಯಾಹಂ ಸೇಯಮಾಸಾದಿತಾಮಯ, ಇದು ರಾಮನೇ ನನಗೆ ಹೇಳಿದ್ದು. ನನ್ನ ಹೆಂಡತಿ ಸೀತೆ ಯಾವ ಬಣ್ಣದಲ್ಲಿ ಇದ್ದಾಳೆ ಇತ್ಯಾದಿಗಳನ್ನು ಅವನೇ ಹೇಳಿದ್ದು. ಅದರಂತೆ ನಾನಿಲ್ಲಿ ಬಂದಿದ್ದೇನೆ. ಹಾಗೆ ಬಂದು ಜಾನಕಿ ವಿರರಾಮೈವ ಮುಕ್ತ್ವಾ ಸಹ ವಾಚಂ ವಾನರ ಪುಂಗವಃ, ಇಷ್ಟು ಹೇಳಿ ಅವನು ಸುಮ್ಮನಾದ. ವಿರರಾಮ ಏತದುಕ್ತ್ವ. ಆಗ ಜಾನಕಿ ಇದನ್ನು ಕೇಳಿದಳಂತೆ. ವಿಸ್ಮಯಂ ಪರಮಂ ಗತಾ ತತಃ ಸಾ ವಕ್ರಕೇಶಾಂತ ಸುಕೇಶೀ ಕೇಶ ಸಂವೃತಂ ಉನ್ನಮ್ಯ ವದನಂ ಭೀರುಃ ಶಿಂಶುಪಾಂ ಅನ್ವವೈಕ್ಷತ. ತನ್ನ ಮುಖದ ಮೇಲೆ ಬಿದ್ದಿರುವ ಕೂದಲನ್ನ ಉನ್ನಮ್ಯ ಹೀಗೆ ಸರಿಸಿ ತಲೆಯನ್ನ ಮೇಲೆತ್ತಿ ಯಾರು ಹೇಳ್ತಾ ಇರೋದು ಅಂತ ನೋಡಿದಳು. ನಿಶಮ್ಯ ಸೀತಾ ವಚನಂ ಕಪೇಶ್ಚ ದಿಶಶ್ಚ ತರವಾ ಪ್ರದಿಶಶ್ಚ ವೀಕ್ಷ ಸ್ವಯಂ ಪ್ರಹರತಂ ಪರಮಂ ಜಗಾಮ ಸರ್ವಾತ್ಮನಾರಾಮಮನುಸ್ಮರಂತಿ. ರಾಮನ ಬಗ್ಗೆ ಮಾತಾಡೋರೊಬ್ರು ಸಿಕ್ಕರಲ್ಲ. ಇಲ್ಲಿ ತನಕ ರಾಮ ಅವನನ್ನು ದಾಟ್ಲಿಕ್ಕೆ ಸಾಧ್ಯವಿಲ್ಲ, ದರಿದ್ರ ಅಂತ ಬೈಗುಳ ಕೇಳಿದ್ದವಳು ಮೊದಲ ಬಾರಿಗೆ 10 ತಿಂಗಳಲ್ಲಿ ರಾಮನ ಬಗ್ಗೆ ಅವಳೇನ್ ಮಾಡುದು ಕೇಳು. ಸಾ ತಿರಿಯ ಗುರ್ಧ್ವಂಚ ತಥಾಹ್ಯದಸ್ತಾತ್, ಕೆಳಗಡೆ ಮೇಲೆ ಕೆಳಗಡೆ ಎಲ್ಲ ನೋಡಿದಳಂತೆ. ದದರ್ಶ ಪಿಂಗಾಧಿಪತೇರಮಾತ್ಯಂ ವಾತಾತ್ಮಜಂ ಸೂರ್ಯಮಿವೋದಯಸ್ಥಂ. ಹೀಗೆ ನೋಡಿದಳು. ನೋಡಿದಾಗ ಅಲ್ಲಿ ಅನೇಕ ಕೆಂಪು ಬಣ್ಣದ ಚಿಗುರಿನ ಸುತ್ತ ಮಧ್ಯದಲ್ಲಿ ಅವನಿದ್ದ. ಅವನನ್ನ ಸೂರ್ಯನನ್ನೋ ಎಂಬಂತೆ ನೋಡಿದಳು ಅನ್ನುವಲ್ಲಿಗೆ 31ನೆಯ ಸರ್ಗ. ತತಃಶಾಖಾಂತರೇ ಲೀನಂ ದೃಷ್ಟ್ವಾ ಚಲಿತಮಾನತಾ ವೇಷ್ಟಿತಾರ್ಜುನ ವಸ್ತ್ರಂ ತಂ ವಿದ್ಯುತ್ ಸಂಘಾತ ಪಿಂಗಲಂ. ವೇಷ್ಟಿತ ಅರ್ಜುನ ವಸ್ತ್ರ. ಅವಳೇನ್ ಮಾಡಿದ್ಲು, ನೋಡಿದಾಗ ಇವನು ಬಿಳಿ ಬಟ್ಟೆಯನ್ನು ಉಟ್ಕೊಂಡಿದ್ದ. ಯಾರು? ಹನುಮಂತ ಬಿಳಿ ಬಟ್ಟೆ ಉಟ್ಕೊಂಡಿದ್ದ. ಸಾದರಚ ಕಪಿಂ ತತ್ರ ಪ್ರಶ್ರಿತಂ ಪ್ರಿಯವಾದಿನಂ ಫುಲ್ಲಾ ಶೋಕೋತ್ಕರಾಭಾತಂ ತಪ್ತ ಚಾಮೀಕರೇಕ್ಷಣಂ. ಹನುಮಂತ ಹೇಗಿದ್ದ? ಫುಲ್ಲಾ ಶೋಕೋತ್ಕರಾಭಾಸಂ, ಕೆಂಪು ಬಣ್ಣದಲ್ಲಿ ಇದ್ದ. ತಪ್ತ ಚಾಮೀಕರೇಕ್ಷಣಂ, ಆಮೇಲೆ ಹೊಳೆಯುವ ಕಣ್ಗಳ ಹಾಗೆ ಹೊಳೆಯುವ ಇದು ಪುಟಕ್ಕಿಟ್ಟ ಬಂಗಾರ ಅದರಂತೆ ಕೆಂಪುಗಿತ್ತು. ತಪ್ತ ಚಾಮೀಕರೇಕ್ಷಣಂ ಸೋಥ ದೃಷ್ಟ್ವಾ ಹರಿಶ್ರೇಷ್ಠಂ ವಿನೀತವದವಸ್ಥಿತಂ ಮೈಥಿಲಿ ಚಿಂತಯಾಮಾಸ ವಿಸ್ಮಯಂ ಪರಮಂ ಗತಾ. ಅವಳಿಗೆ ಮೊದಲು ಆಶ್ಚರ್ಯ ಆಯಿತು. ಅಹೋ ಭೀಮಮಿದಂ ಸತ್ವಂ ವಾನರಸ್ಯ ದುರಾತದಂ. ಇದೇನಿದು? ಈ ಕಪಿ ಎಷ್ಟು ಬಲ ಇರಬೇಕು. ದುರ್ನಿರೀಕ್ಷಮಿದಂ ಮತ್ವಾ ಪುನರೇವ ಮುಮೋಹತ. ಅವಳಿಗೆ ಮೊದಲು ಡೌಟ್ ಬಂತು, ನಾನು ನಿದ್ರೆಯಲ್ಲಿದ್ದೇನೋ ಎಚ್ಚರದಲ್ಲಿದ್ದೇನೋ ಅಂತ. ಯಾಕೆಂದ್ರೆ ನೋಡಬಾರದು. ರಾಮ ರಾಮ ರಾಮೇತಿ ದುಃಖಾರ್ಥ ಲಕ್ಷ್ಮಣೇತಿ ಚ ಭಾಮಿನಿ
ರಾಮ ರಾಮ ಅಂದ್ಲಂತೆ ಅವಳು. ರುರೋಧ ತಹತಾ ಸೀತಾ ಮಂದ ಮಂದ ಸ್ವರಾತತಿ ಸಾಥ ದೃಷ್ಟ್ವಾ ಹರಿವರಂ ವಿನೀತವದುಪಾಗತಂ. ಒಮ್ಮೆ ಅಂದುಕೊಂಡು ಸ್ವಪ್ನೋಯಮಿತಿ ಮೈಥಿಲಿ, ಇದು ಕನಸಿರಬೇಕು ಅಂತ. ಸಾ ವೀಕ್ಷಮಾಣ ಪೃಥುಭುಗ್ನವಕ್ತ್ರಂ ಶಾಖಾ ಮೃಗೇಂದ್ರಸ್ಯ ಯಥೋಕ್ತಕಾರಂ ದದರಜ ಪಿಂಗ ಪ್ರವರಂ ಮಹಾರ್ಹಂ ವಾತಾತ್ಮಜಂ ಬುದ್ಧಿಮತಾಂ ವರಿಷ್ಠಂ. ನೋಡಿದಾಗ, ಇನ್ನೊಮ್ಮೆ ತಲೆ ಎತ್ತಿ ನೋಡಿದಾಗ ಪೃಥುಭುಗ್ನವಕ್ತ್ರಂ, ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ನೆಗ್ಗಿ ಹೋದ ಮುಖದ ಹಾಗೆ, ಮುಂದುಗಡೆ ಉಬ್ಬಿರುವ ಮೂತಿಯ ಹನುಮಂತನನ್ನು ಕಂಡಳು. ಭುಗ್ನ ಅಂದರೆ ನೆಗ್ಗಿ ಹೋಗಿದ್ದು ಅಂತ. ಯಾಕೆ ಅವಳಿಗೆ ಹಾಗನ್ನಿಸಿತು ಅಂತಂದರೆ, ಮನುಷ್ಯರ ಮುಖ ಎಲ್ಲ ಇಲ್ಲಿಂದ ಸಮಾನವಾಗಿರುತ್ತೆ, ಆದರೆ ಇವನ ಮುಖವನ್ನು ಫಸ್ಟ್ ನೋಡಿದಾಗ ಈ ರೀತಿ ನೆಗ್ಗಿ ಹೋದ ಹಾಗೆ ಕಂಡಿತು. ಸಾತಂ ಸಮೀಕ್ಷೈವ ಭೃತಂ ವಿಪನ್ನ ಗತಾಸು ಕಲ್ಪೇವ ಭಯೇ ಬಭೂವತೀತ ಚಿರೇಣ ತಂಜ್ಞಾಂ ಪ್ರತಿಲಭ್ಯ ಚೈವಂ ವಿಚಿಂತಯಾಮಾಸ ವಿಶಾಲ ನೇತ್ರ. ಅಗಲವಾದ ಕಣ್ಗಳಿಂದ ಅವಳು ನೋಡಿದಳಂತೆ. ಸ್ವಪ್ನೋಮಯಾಯಂ ವಿಕೃತೋದ್ಯ ದೃಷ್ಟ ಶಾಖಾಮೃಗ ಶಾಸ್ತ್ರಗಣೈರ್ನಿಷಿದ್ಧ. ನಾನು ಕನಸು ಕಾಣ್ತಾ ಇದ್ದೀನ, ಕನಸಿನಲ್ಲಿ ಕಪ್ಪಿ ಬೀಳಬಾರದು. ಕನಸಿನಲ್ಲಿ ಕಪ್ಪಿ ಬಿದ್ದರೆ ಅದು ಒಳ್ಳೆಯ ಶಕುನ ಅಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ನಾನು ಕಪಿಯನ್ನು ನೋಡುದನ. ಸ್ವಸ್ಥಸ್ತು ರಾಮಾಯ ಸಲಕ್ಷ್ಮಣಾಯ ತಥಾ ಪಿತುರ್ಮೇ ಜನಕಸ್ಯ ರಾಜ್ಞಃ. ಒಂದು ಭಾರತೀಯ ಹೆಣ್ಣಿನ ಮನೋಭಾವ. ನಾನೀಗ ಕನಸಿನಲ್ಲಿ ಕಪಿಯನ್ನು ಕಂಡಿದ್ದೇನೆ, ಗಂಡನಿಗೆ ಕೆಡುಕಾಗದಿರಲಿ. ಸ್ವಸ್ಥಸ್ತು ರಾಮಾಯ ಸಲಕ್ಷ್ಮಣಾಯ, ಲಕ್ಷ್ಮಣನಿಗೂ ಕೆಡುಕಾಗದಿರಲಿ. ಆಮೇಲೆ ಜನಕಸ್ಯ ರಾಜ್ಞಃ, ನನ್ನ ಅಪ್ಪ ಜನಕನಿಗೂ ಕೂಡ ಕೆಡುಕಾಗದಿರಲಿ. ಅಂದರೆ ಹೆಣ್ಣು ಮಕ್ಕಳು ಎರಡನ್ನೂ ಅಭಿಮಾನಿಸ್ತಾರೆ. ಹೊಕ್ಕ ಮನೆ ಮತ್ತೆ ಯಾರ ಮನೆಯಿಂದ ಬಂದಿದ್ದಾರೋ ಅಲ್ಲಿಂದ, ಹುಟ್ಟಿದ ಮನೆ ಮತ್ತೆ ಹೊಕ್ಕ ಮನೆ ಎರಡೂ ಬಹಳ ಅನ್ಯೋನ್ಯವಾಗಿರಬೇಕು ಅಂತ ಅವರ ಸಹಜವಾದ ಬಯಕೆ. ಅದರಿಂದಾಗಿ ಅವಳು, ಅಯ್ಯೋ ನಾನು ಕನಸಿನಲ್ಲಿ ಕಂಡದ್ದು ಯಾರಿಗೆ ದುರಿತವೋ ಅಂತ ಹೇಳಿ ಅವಳು ಹೇಳ್ತಾಳೆ. ಸ್ವಪ್ನೋ ಹಿನಾಯಂ ನಹಿ ಮೇಸ್ತಿ ನಿದ್ರಾ ಶೋಕೇನ ದುಃಖೇನ ಚ ಪೀಡಿತಾಯ ಸುಖಂ ಹಿಮೇ ನಾಸ್ತಿ ಯತೋ ವಿಹೀನ ತೇನೆಂದು ಪೂರ್ಣ ಪ್ರತಿಮಾನನೇನ. ಅಲ್ಲ, ಸ್ವಪ್ನ ಗಾಢವಾಗಿ ನಿದ್ರೆ ಬರಬೇಕು ಅಂದ್ರೆ ಮೊದಲು ಸುಖ ಇರಬೇಕು. ಸುಖ ಇದ್ರೆ ನಿದ್ರೆ ಬರೋದು. ನನಗೆಲ್ಲಿ ಸುಖ? ರಾಮನಿಂದ ದೂರ ಆಗಿದ್ದೇನೆ, ಶೋಕ ತುಂಬಿಕೊಂಡಿದೆ, ಅವನ ವಿರಹದಿಂದ ಕಂಗೆಟ್ಟಿದ್ದೇನೆ. ನನಗೆಲ್ಲಿಂದ ನಿದ್ರೆ ಬರಬೇಕು? ನಿದ್ರೆಯೇ ಬೀಳದೆ ಹೋದ ಮೇಲೆ ಕನಸೆಲ್ಲಿಂದ ಬರಬೇಕು? ಅದರಿಂದ ರಾಮೇತಿ ರಾಮೇತಿ ಸದೈವ ಬುದ್ಧ್ಯಾ ವಿಚಿಂತ್ಯ ವಾಚಾ ಬ್ರುವತೀತಮೇವ ತಸ್ಯಾನುರೂಪಾಂ ಚ ಕಥಾಂ ತದರ್ಥಾಂ ಏವಂ ಪ್ರಪಶ್ಯಾಮಿ ತಥಾ ಶೃಣೋಮಿ. ಅವಳಿಗನ್ನಿಸ್ತಂತೆ, ರಾಮ ರಾಮ ಅಂತ ಹಗಲು ರಾತ್ರಿ ಕನ್ವರಿಸುತ್ತಾ ರಾಮನನ್ನೇ ಕಾಣುತ್ತಾ ಕಡೆಗೆ ಆಡದ ಮಾತುಗಳೆಲ್ಲ ಕಿವಿಗೆ ಬಿದ್ದುವೇನೋ, ಭ್ರಾಂತಿ ಆಗೋಗಿದೆಯಾ ನನಗೆ? ಅಹಂ ಹಿ ತಸ್ಯಾದ್ಯ ಮನೋಭವೇನ ಸಂಪೀಡಿತ ತದ್ಗತ ಸರ್ವಭಾವ ವಿಚಿಂತಯಂತಿ ಸತತಂ ತಮೇವ ತಥೈವ ಪಶ್ಯಾಮಿ ತಥಾ ಶೃಣೋಮಿ. ಸಹಜವಾಗಿ ಹಾಗೆ ನಾವು ಯಾವುದನ್ನು ಉತ್ಕಟವಾಗಿ ಯೋಚನೆ ಮಾಡ್ತಾ ಇರ್ತೇವೆ, 10 ತಿಂಗಳಾನುಗಟ್ಟಲೆ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದೇ ಕಾಣುತ್ತೆ, ಕೇಳುತ್ತೆ. ನಾನು ಸುಮಾರು 2002ನೇ ಇಸ್ವಿಯ ಕಥೆ, ಗಾಢವಾಗಿ ಮಹಾಭಾರತ ಓದ್ತಾ ಇದ್ದ ದಿನಗಳು ಅವು. ವಿದ್ಯಾಪೀಠದಲ್ಲಿ ನನಗೆ ಗೊತ್ತಿಲ್ಲ, ಅಂದರೆ ವಿಕ್ರಮ ಹೇಳಿದ್ರಿಂದ ಗೊತ್ತಾಗಿದ್ದು. ಅವನು ಅಲಾರ್ಮ್ ಪೀಸ್ ಇರುತ್ತಲ್ಲ, ಗಡಿಯಾರ, ಅದು ಎಲ್ಲಿಟ್ಟಿದಿ ಅಂತ ನನ್ನನ್ನು ಕೇಳಿದ್ನಂತೆ. ನಾನಾಗ ಉತ್ತರ ಕೊಟ್ಟನಂತೆ, ವಿದುರನ ಹತ್ರ ಕೇಳು, ಅವನ ಹತ್ರ ಕೊಟ್ಟಿದ್ದೀನಿ ಅಂತ.
ಹೀಗಾಗಿ ಇನ್ನೊಮ್ಮೆ ಇನ್ನೂ ಬೇಕಾದ್ರೆ ಆಶ್ರಮವಾಸಿಕ ಪರ್ವ ಓದುವಾಗ ನನಗೆ ಧೃತರಾಷ್ಟ್ರ ಅಂತ ಒಬ್ಬರನ್ನು ಕುರಿತು ಬರ್ತಾ ಇದೆ. ಅವರಿಗೆ ಕನ್ನಡಕ ಇತ್ತು, ಅದು ಬಹಳ ಪವರ್ಫುಲ್ ಆದ ಕನ್ನಡಕ. ಒಳಗಡೆಯಿಂದ ಧೃತರಾಷ್ಟ್ರ ಅಂತ ಬರ್ತಾ ಇದೆ. ಅವರು ನನಗಿಂತ ಅವರು ವಿದ್ಯಾಪೀಠದಲ್ಲಿ ಅಧ್ಯಾಪಕರು. ಆಗ ನಾನು ಹೇಳಿದ್ರೆ ಎಂತ ಅನರ್ಥ ಆಗೋಗ್ತಾ ಇತ್ತು. ಕಷ್ಟಪಟ್ಟು ತಡ್ಕೊಂಡಿದ್ದೆ ನಾನು ಅದನ್ನು. ಹೀಗೆ ನಾವು ಯಾವುದನ್ನು ಗಾಢವಾಗಿ ಯೋಚನೆ ಮಾಡ್ತೇವೋ ಅದು ಕಾಣುತ್ತೆ, ಅದು ಕೇಳುತ್ತೆ. ಹೀಗಾಗಿ ಅದೇ ತರಹ ಅಂದ್ಕೊಂಡಿದ್ದೀನಿ, ಅದೇ ಕಾಣ್ತಾ ಇದೆಯೋ ಏನೋ ಅಂತ ಅನ್ಕೊಂಡ್ಬಿಟ್ರಂತೆ ಸೀತೆ. ಅಂದ್ರೆ ನೋಡಿ, ಇವೆಲ್ಲ ನೀವು ಶ್ಲೋಕ ನೋಡಿದಾಗ ಮಾತ್ರ ಸೀತೆ ಹನುಮಂತನ ಹತ್ರ ಮಾತನಾಡುವ ಮೊದಲು ಇಷ್ಟೆಲ್ಲ ಇದು ದಾಟಿದೆ, ಇಷ್ಟೆಲ್ಲ ಮೊದಲುಗಳನ್ನು ದಾಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸೀದಾ ಬಂದು ದಡ್ಡ ಎದುರುಗಡೆ ನಿಂತು ನಾನು ಹನುಮಂತ ಅಂತ ಹೇಳಿದ, ಸೀತೆ ಓ ಆಯ್ತು ಅಂತ ಹೇಳಿ ತೆಗೆದು ಕೊಟ್ಬಿಟ್ರು ಅಂತ ಹೆಂಗೆ ನಂಬಿಕೆ ಬರುತ್ತೆ? ನೀವು ಯೋಚನೆ ಮಾಡಿ. ಒಬ್ಬರನ್ನ ಕನ್ವೆ ಮಾಡಲಿಕ್ಕೆ ಎಷ್ಟೊತ್ತು ತಗೊಳ್ತೀವಿ ಇವತ್ತು? ಒಬ್ಬ ಡೆಲಿವರಿ ಬಾಯ್ ಅವನ ಹತ್ರ ಒಂದು ಸ್ವಲ್ಪ ಹೊತ್ತು ಬೇಕಾಗತ್ತೆ. ಫೋನ್ ಇರೋದ್ರಿಂದಾಗಿ ಸ್ವಲ್ಪ ವೇಗವಾಗಿ ಆಗಿದೆ. ಅದಕ್ಕಿಂತ ಮೊದಲು ಎಷ್ಟೆಲ್ಲ ಕಷ್ಟಪಡಬೇಕು. ನಾವು ನನ್ನ ಭಾವನೆಯನ್ನ ನಿಮಗೆ ಹೇಳುವಾಗ, ನಿಮ್ಮ ಭಾವನೆಯನ್ನು ನನಗೆ ಹೇಳಬೇಕಾದ್ರೆ ಕೆಲವೊಂದು ಕಾಲ ಹೋಗಿರಬೇಕು, ಸ್ವಲ್ಪ ಟೈಮ್ ಆಗಿರಬೇಕು. ನನ್ನ ಭಾವನೆ ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ವರ್ತನೆ ಹೇಗಿರುತ್ತೆ ಅಂತ ನೀವು ನೋಡಬೇಕು, ನಿಮ್ಮ ವರ್ತನೆ ಹೇಗಿರುತ್ತೆ ಅಂತ ನಾವು ನೋಡಬೇಕು. ಅದಾದ ಮೇಲೆ ಮ್ಯೂಚುವಲ್ ಆದ ಫ್ರೆಂಡ್ಶಿಪ್ ಬೆಳೆಯೋದಲ್ವಾ? ಇದ್ದಕ್ಕಿದ್ದಾಗೆ ದಡ್ಡ ಅಂತ ಹೇಳಿ ಬೆಳೆದು ಬಿಡುತ್ತಾ? ಇಲ್ಲ, ಎಲ್ಲಿಯೂ ಬೆಳೆಯಲ್ಲ. ಹೀಗಾಗಿ ಅಂಥದ್ದು ಒಬ್ಬ ಹನುಮಂತ ಸೀತೆಯ ಬಳಿ ಬಂದು ಹೀಗೆ ಹೇಳುವಾಗ ಎಷ್ಟು ಅಪನಂಬಿಕೆ ಮೂಡಿರುತ್ತೆ, ಮಧ್ಯದಲ್ಲಿ ನಂಬಿಕೆ ಮೂಡಿರುತ್ತೆ, ಸಂತೋಷ ಮೂಡಿರುತ್ತೆ, ಸಂದೇಹ ಮೂಡಿರುತ್ತೆ, ಎಷ್ಟೆಲ್ಲ ಇರುತ್ತೆ. ಕಥೆ ನೋಡಿ, ಆ ಕಾಲದಲ್ಲಿಯೇ ನೋಡಿ. ಈ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಆದ ಘಟನೆಯನ್ನ ಸಂಕ್ಷಿಪ್ತವಾಗಿ ಹೇಳ್ಬಹುದು. ಆದರೆ ಆ ನಡೆಯುವ ಕಾಲದಲ್ಲಿ ಎಷ್ಟು ದೀರ್ಘವಾದ ಪ್ರಯಾಣಗಳಿರುತ್ತೆ. ನಾನು SSLC ಮುಗಿಸಿದ ಮೇಲೆ ಟಕ್ಕ ಮುಗಿದೇ ಹೋಯ್ತು, ಒಂದೇ ವಾಕ್ಯ. ಆ ಟೈಮ್ ಡ್ಯೂರೇಷನ್ ಅಲ್ವಾ? ಅದರಿಂದ ವಾಲ್ಮೀಕಿಗಳ ರಾಮಾಯಣ ಆ ಸಹಜವಾದ ಸರಳವಾದ ಕಥಾನಕ, ಸ್ಟ್ರೈಟ್ ನೇರವಾದ ತಿಳಿಯಾದ ಕಥೆ. ಅವರು ಬೇರೆ ಬೇರೆ ಅಪರೂಪ ಈ ರೀತಿಗಳನ್ನು ಅವರು ಪ್ರಯೋಗ ಮಾಡಿರೋದು. ಫ್ಲಾಶ್ ಬ್ಯಾಕ್ ಟೆಕ್ನಿಕ್ಕು ಅವೆಲ್ಲ ಬಹಳ ಅಪರೂಪ ಅವರು ಪ್ರಯೋಗ ಮಾಡಿರೋದು. ನಾನು ಹಾಗೆ ಕಾಣ್ತಾ ಇದ್ದೀನೋ ಏನೋ ಅಂದ್ಕೊಂಡ್ಲಂತೆ ಮೊದಲು. ನಂದೇ ಭ್ರಾಂತಿ ಇರಬಹುದಾ? ಮನೋರಥಸ್ಯಾರಿತಿ ಚಿಂತಯಾಮಿ ತಥಾಪಿ ಬುದ್ಧ್ಯಾಪಿ ವಿತರ್ಕಯಾಮಿ ಕಿಂಕಾರಣಂ ತಸ್ಯ ಹಿನಾಸ್ತಿ ರೂಪಂ ಸುವ್ಯಕ್ತ ರೂಪಶ್ಚ ವದತ್ಯಯಂ ಮಾಂ. ಇಲ್ಲ, ಮನೋರಥಕ್ಕೆ ಒಂದು ರೂಪ ಬರಲ್ಲ. ಮನೋರಥ ಅಂದ್ರೆ ಏನು ಗೊತ್ತಾ? ನಾನು ಮುಂದೆ ಹೀಗೆ ಆಡ್ತಾ ಇರುವಾಗ ಹೀಗಾಗಬೇಕು, ನಾನು ಕ್ರಿಕೆಟ್ ಆಡ್ತಾ ಇರುವಾಗ ಈ ರೀತಿ ಸಿಕ್ಸರ್ ಹೊಡಿಬೇಕು ಅಂತ ನಾನು ಮನಸ್ಸಲ್ಲಿ ಅನ್ಕೋತಾ ಇರ್ತೇನೆ. ಅದನ್ನು ಮನೋರಥ ಅಂತ ಕರೀತಾರೆ. ಮನಸ್ಸಿನಲ್ಲಿ ಮುಂದೆ ಹೀಗಾಗತ್ತೆ, ನಾನು ಹಿಂಗೆ ಮಾಡ್ತೇನೆ, ಹೀಗಾದ್ರೆ ಚೆನ್ನಾಗಿರುತ್ತೆ ಅಂತ, ಇದೆಲ್ಲ ಮನೋರಥ. ಅಲ್ಲಿ ಸ್ಪಷ್ಟವಾದ ರೂಪ ಇರಲ್ಲ. ಮನೋರಥಸ್ಯಾರಿತಿ ಚಿಂತಯಾಮಿ ತಥಾಪಿ ಬುದ್ಧ್ಯಾಪಿ ವಿತರ್ಕಯಾಮಿ. ಸೈಮಲ್ಟೇನಿಯಸ್ಲಿ ಬುದ್ಧಿಯಿಂದ ಇದು ಹೌದಾ ಅಲ್ವಾ, ಕನಸಿನಲ್ಲಿ ಕನಸು ಹೌದಾ ಅಲ್ವಾ ಅಂತ ಹೇಳಿ ನಮಗಿರಲ್ಲ. ಎಚ್ಚರದಲ್ಲಿದೆ ಎಚ್ಚರ ಹೌದಾ ಅಲ್ವಾ ಅನ್ನೋದು ಆನಂದಾತಿರೇಕದ ನಂಬಲಾಗದ ಸ್ಥಿತಿಯೇ ವಿನಃ ನಾವು ನಿಜವಾಗಿ ಕನಸಿಗೆ ಹೋಗ್ಬಿಟ್ಟು ಬರ್ತಾ ಇಲ್ಲ. ಇದು ಅನ್ಬಿಲೀವಬಲ್ ಅಂತನ್ನೋದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದೇ ವಿನಃ ಅದು ನಿಜವಾಗಿಯೂ ಹಾಗೇನಾಗ್ತಾ ಇಲ್ಲ. ಅದರಿಂದ ನನ್ನ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಯ ಇದು ಕನಸಿರ್ಲಿಕ್ಕಿಲ್ಲ. ಆಮೇಲೆ
ಕಿಂಕಾರಣಂ ತಸ್ಯ ಹಿ ನಾಸ್ತಿ ರೂಪಂ. ಅಷ್ಟೇ ಅಲ್ಲ, ನಾವು ಮನೋರಥವನ್ನಾಗಲಿ ಕನಸನ್ನಾಗಲಿ ಕಾಣುವಾಗ, ಮನೋರಥವನ್ನು ಕಾಣುವಾಗ ನಾನು ಮುಂದೆ ಈ ರೀತಿ, ಇವತ್ತು ವಿಷನ್ ಅಂತಾರೆ, ಆ ಮನೋರಥವನ್ನೇ ಕನಸು ಅಂತ ಕರೀತಾರೆ ಇವತ್ತು. ನಾನೊಂದು ಕನಸು ಕಂಡೆ, ಕನಸು ಕಂಡೆ ಅಂದರೆ ಸಂಕಲ್ಪ ಮಾಡಿದೆ ಅಂತ ಅರ್ಥ. ಇವಾಗ ಅದನ್ನ ಡ್ರೀಮಿಂಗ್, ದೊಡ್ಡದಾಗಿ ಕನಸು ಕಾಣಿ, ಅಲ್ಲಿ ಕನಸು ಕಾಣಿ ಅಂದ್ರೆ ಮಲ್ಕೊಳ್ಳಿ ಅಂತ ಅರ್ಥ ಅಲ್ಲ, ಸಂಕಲ್ಪ ಮಾಡಿ ಅಂತ ಅರ್ಥ. ನಮ್ಮ ಪರಿಭಾಷೆ ಬಹಳ ವಿಚಿತ್ರ. ನಾನು ಹೇಳದೆ ಅವನು ಕೇಳಲೇ ಇಲ್ಲ, ಮಾತು ಮಾಡಿಲ್ಲ ಅಂತ ಅರ್ಥ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲಪ್ಪ, ಕಿವಿ ಬಿದ್ದಿಲ್ವ ಅವ್ರಿಗೆ? ಹಾಗೆ ಮಾತು ಇವತ್ತು ದೂರ, ಅವತ್ತು ಅಷ್ಟೊಂದು ಡೈವರ್ಷನ್ ಇರಲಿಲ್ಲ, ಎಲ್ಲೋ ಹೋಗಿರಲಿಲ್ಲ. ಇರಲಿ. ಕಿಂಕಾರಣಂ ತಸ್ಯ ಹಿ ನಾಸ್ತಿ ರೂಪಂ ಸುವ್ಯಕ್ತ ರೂಪಶ್ಚ ವದತ್ಯಯಂ ಮಾಂ. ಸ್ಪಷ್ಟವಾಗಿ ರೂಪವನ್ನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ, ನೇರ ಕಾಣ್ತಾ ಇದೆ ನನಗೆ. ನಮೋಸ್ತು ವಾಚಸ್ಪತಯೇ ತವಜ್ರಿಣೆ ಸ್ವಯಂಭುವೇ ಚೈವ ಹುತಾಚನಾಯ ಅನೇನ ಚೋಕ್ತಂ ಯದಿದಂ ಮಮಾಗ್ರತೋ ವನೌಕಸಾಂ ತಚ್ಚ ತಥಾಸ್ತು ನಾನ್ಯತಾ. ವಾಚಸ್ಪತಯೇ ನಮಃ. ಬೃಹಸ್ಪತಿಗೆ, ಅಗ್ನಿಗೆ ನಮಸ್ಕಾರ. ವಜ್ರಿಣೇ, ಇಂದ್ರನಿಗೆ ನಮಸ್ಕಾರ. ಸ್ವಯಂಭುವೇ, ಬ್ರಹ್ಮನಿಗೆ ನಮಸ್ಕಾರ. ಅನೇನ ಚೋಕ್ತಂ ಯದಿದಂ ಮಮಾಗ್ರತಃ. ನಾನೇನು ಕೇಳ್ತಾ ಇದ್ದೀನಿ ಅದು ಹಾಗೆಯೇ ಆಗಿರಲಿ ಅಂತ ಹೇಳಿದಳು ಅನ್ನುವಲ್ಲಿಗೆ 32ನೆಯ ಸರ್ಗ. ಸೋವತೀರ್ಯ ದ್ರುಮಾತ್ ತಸ್ಮಾತ್ ವಿದ್ರುಮ ಪ್ರತಿಮಾನನಃ ವಿನೀತ ವೇತ ಕೃಪಣಃ ಪ್ರಣಿಪತ್ಯ ಉಪಸೃತ್ಯ ಚ. ಇಷ್ಟು ಹೇಳುವಾಗ ಆ ಹನುಮಂತ ಮರದಿಂದ ನಿಧಾನವಾಗಿ ಇಳಿದು, ಜಿಗಿಲಿಲ್ಲ, ಯಾಕೆಂದ್ರೆ ಗಾಬರಿ ಆಗಬಾರದು ಅಂತ, ನಿಧಾನವಾಗಿ ಇಳಿದು ಬಂದ. ವಿದ್ರುಮ ಪ್ರತಿಮಾನನಃ, ಕೆಂಪು ಮೂತಿಯ ಕೋತಿ, ಕೆಂಪು ಮೂತಿ. ಆ ಕೆಂಪು ಮೂತಿ ಇಟ್ಟುಕೊಂಡು ವಿನೀತವೇತಃ, ವಿನೀತವಾದ ಮೈಯವನಾಗಿ, ಪ್ರಣಿಪತ್ಯ ಉಪಸೃತ್ಯ ಚ, ದೂರದಿಂದಲೇ ನಮಸ್ಕಾರ ಮಾಡಿದ. ದೂರದಿಂದಲೇ ನಮಸ್ಕಾರ ಮಾಡಿದ್ರೆ ಶರಣಾಗತರಾಗಿದ್ದೇವೆ ಅಂತಲ್ವಾ. ಪ್ರಣಿಪತ್ಯ ಉಪಸೃತ್ಯ ಚ ತಾಮಬ್ರವೀನ್ ಮಹಾತೇಜಾಃ ಹನುಮಾನ್ ಮಾರುತಾತ್ಮಜಃ ಶಿರಸ್ಯಂಜಲಿಮಾದಾಯ ಸೀತಾಂ ಮಧುರಯಾಗಿರಾ. ತಲೆ ಮೇಲೆ ಕೈ ಜೋಡಿಸಿದನಂತೆ, ಜೋಡಿಸಿ ಇಂಪಾಗಿ ನುಡಿದ. ಕಾನು ಪದ್ಮಫಲಾಸಾಕ್ಷಿ ಕ್ಲಿಷ್ಟ ಕೌಚೇಯವಾಸಸಿ ವಾಸಿನಿ. ಯಾರು? ತಾವರೆಯಂತೆ ಅಗಲವಾದ ಕಣ್ಗಳವಳೇ, ಯಾರು ನೀನು? ಅವಾಗ ಇವತ್ತು ಹೈ ಪ್ರೊಫೈಲ್ ಸೊಸೈಟಿಯಲ್ಲಿ ಹೆಣ್ಣಿನ ಸೌಂದರ್ಯವನ್ನು ಹೊಗಳಿದರೆ ಏನು ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ. ಈಗೀಗ ಮಧ್ಯಮ ವರ್ಗದಲ್ಲಿ ಹೊಗಳಿದ್ರು ಏನು ತಪ್ಪು ತಿಳ್ಕೊಳ್ಳಲ್ಲ. ಆದರೆ ಮಿಡಿವಲ್ ಪೀರಿಯಡಲ್ಲಿ, ಅಂದರೆ ಈ ಮುಸಲ್ಮಾನರ ದಾಳಿಯಿಂದಾಗಿ ಹೇಳಲಿಕ್ಕಿಲ್ಲ, ನೀವು ಚಂದ ಅಂದರೆ ಚಂದ ಅಂತ ಹೇಳಿದ್ರೆ ಏನೋ ತಪ್ಪು ತಿಳ್ಕೊಂಡ್ಬಿಡೋರು, ಆ ತರಹದ ಪರಿಸ್ಥಿತಿ ಇತ್ತು. ಅದು ತೀರಾ ಹಳೆಯದ್ರಲ್ಲಿ ನೋಡಿ. ಇವನು ಈ ಕಪಿ ಹೇಳುತ್ತೆ, ಕಾನು ಪದ್ಮಫಲಾಚಾಕ್ಷಿ, ತಾವರೆಯಂತೆ ಅಗಲವಾದ ಕಣ್ಗಳವಳೇ, ಕ್ಲಿಷ್ಟ ಕೌಚೇಯವಾಸಿನಿ, ಹರಿದ ರೇಷ್ಮೆ ಬಟ್ಟೆ ಉಟ್ಟವಳೇ, ದ್ರುಮಸ್ಯ ಶಾಖಾಮಾಲಂಬ್ಯ ತಿಷ್ಠಸಿತ್ವಮನಿಂದಿತ. ಏಕೆ ಈ ಮರದ ಕೊಂಬೆಯನ್ನು ಆಂತು ನಿಂತಿದ್ದಿ? ಕಿಮರ್ಥಂ ತವ ನೇತ್ರಾಭ್ಯಾಂ ವಾರಿಸ್ರವತಿ ಶೋಕಜಂ. ಏಕಾಗಿ ಅಳ್ತಾ ಇದ್ದಿ? ದುಃಖದಿಂದ ಅಂತ ಅನ್ಕೋತೇನೆ, ಅಳ್ತಾ ಇರೋದು ದುಃಖದಿಂದ ಅಂತ ಅನ್ಕೋತೇನೆ. ದುಃಖ ಯಾಕೆ? ಅಲ್ಲ, ನೋಡಿದ್ನೋ ಇಲ್ವೋ? ಇದೆಲ್ಲ ಪ್ರಸ್ತಾವಕ್ಕಾಗಿ. ಒಮ್ಮೆಲೆ ಬಂದ ಕೆಲಸ ಹೇಳಿಬಿಟ್ರೆ ಕಷ್ಟ. ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಮನಸ್ಸನ್ನು ಪರೀಕ್ಷೆ ಮಾಡಿ ಅವನು ಹೇಳೋದು. ಇಂತಹ ಚಲುವೆಯನ್ನು ನಾನು ಎಲ್ಲಿಯೂ ನೋಡಿಲ್ಲ. ಯಕ್ಷಾಣಾಂ ಕಿನ್ನರಾಣಾಂ ಚ ಕಾತ್ವಂ ಭವತಿ ಶೋಭನೆ. ಯಾರು ನೀನು? ಯಕ್ಷರ, ಕಿನ್ನರರ, ರುದ್ರರ, ಮರುದ್ದೇವತೆಗಳ ದೇವತೆ ಅಲ್ಲ.
ಕಿನ್ನು ಚಂದ್ರಮತಾಹೀನ ಪತಿತಾ ವಿಬುಧಾಲಯಾತ್, ಅಥವಾ ಚಂದ್ರನಿಂದ ಹೀನಳಾದ ರೋಹಿಣಿ ಮೇಲ್ಗಡೆಯಿಂದ ಬಿದ್ದಿರುವೆಯೋ ಎಂತಿದೆ. ಕೋಪಾದ್ವಾ ಯದಿ ವಾ ಮೋಹಾತ್ ಭರ್ತಾರಮಸಿತೆ ಕ್ಷಣೆ ವಸಿಷ್ಠಂ ಕೋಪಯಿತ್ವಾತ್ವಂ ವಾಸಿ ಕಲ್ಯಾಣ್ಯರುಂಧತಿ. ಗಂಡನ ಮೇಲಿನ ಸಿಟ್ಟಿನಿಂದಲೋ ಮೋಹದಿಂದಲೋ ವಸಿಷ್ಠರನ್ನ ಬಿಟ್ಟು ಬಂದಿರುವ ಅರುಂಧತಿಯಂತೆ ಇದ್ದೀಯಾ? ಕೋನು ಪುತ್ರ ಪಿತಾ ಭ್ರಾತ ಭರ್ತಾ ವಾತೆ ತು ಮಧ್ಯಮೆ ಅಸ್ಮಾಲ್ಲೋಕಾದಮಂ ಲೋಕಂ ಗತಂ ತ್ವಮನುಶೋಚಸಿ. ಮಗನೋ ತಂದೆಯೋ ಗಂಡನೋ ಯಾರಾದರೂ ಸತ್ತಿದ್ದಾರಾ? ಈ ರೀತಿ ಶೋಕ ಪಡ್ತಾ ಇದೆಯಲ್ಲ. ರೋದನಾದತಿ ನಿಶ್ವಾಸಾತ್ ಭೂಮಿ ಸಂಸ್ಪರ್ಶನಾದಪಿ ನತ್ವಾಂ ದೇವಿ ಮಹಂ ಮನ್ಯೆ ರಾಜ್ಞ ಸಂಜ್ಞಾವಧಾರಣಾತ್. ಅಷ್ಟೇ ಅಲ್ಲದೆ ರೋದನಾತ್ ಅಳ್ತಾ ಇರೋದ್ರಿಂದ, ಅತಿ ನಿಶ್ವಾಸಾತ್ ಗಟ್ಟಿಯಾಗಿ ನಿಟ್ಟುಸಿರಿಡ್ತಾ ಇರೋದ್ರಿಂದ, ಭೂಮಿ ಸಂಸ್ಪರ್ಶನಾದಪಿ ನಿನ್ನ ಕಾಲು ನೆಲಕ್ಕೆ ತಾಗಿದೆಯಾದ್ದರಿಂದ, ನತ್ವಾಂ ದೇವಿ ಮಹಂ ಮನ್ಯೆ ನೀನು ದೇವಿ ಇರ್ಲಿಕ್ಕಿಲ್ಲ. ದೇವತಾ ಸ್ತ್ರೀಯರಿಗೆ ಇದ್ಯಾವುದೂ ಇರಲ್ಲ. ಅಳು ಇರಲ್ಲ, ನುಟ್ಟಿಸಿರಿರಲ್ಲ, ಇದ್ಯಾವುದೂ ಇರಲ್ಲ. ಅಳ್ತಾ ಇರೋದ್ರಿಂದ ನೀನು ದೇವಿ ಅಲ್ಲ ಅಂತ ಅನ್ಕೊಂಡಿದ್ದೇನೆ. ಮತ್ತೆ ರಾಜ್ಞ ಸಂಜ್ಞಾವಧಾರಣಾತ್ ರಾಣಿಯ ಗತ್ತಿದೆ, ರಾಣಿಯ ಟಿವಿ ಇದೆ, ವಿಚಾರದ ಸೂಕ್ಷ್ಮತೆ ಇದೆ. ಅದಕ್ಕೆ ಕೇಳದೆ ಯಾರು ನೀನು? ರಾವಣೇನ ಜನಸ್ಥಾನ ವ್ಯಂಜನಾನಿ ಹಿತೇಯಾನಿ ಲಕ್ಷಣಾನಿ ಚ ಲಕ್ಷಯೇ ಮಹಿಷಿ ಭೂಮಿಪಾಲಸ್ಯ ರಾಜಕನ್ಯಾ ಚ ಮೇ ಮತಾ. ನಿನ್ನ ಲಕ್ಷಣ ಎಲ್ಲ ನೋಡಿದರೆ ಪ್ರಾಯ ಒಬ್ಬ ರಾಜನ ಹೆಂಡತಿ ಇರಬೇಕು. ರಾವಣೇನ ಜನಸ್ಥಾನಾತ್ ಬಲಾತ್ ಪ್ರಮಥಿತಾ ಯದಿ ಸೀತಾ ತ್ವಮಸಿ ಭದ್ರಂತೆ ತನ್ಮಮ ಚಕ್ಷ ಪೃಚ್ಛತಃ. ರಾವಣ ನಿನ್ನನ್ನು ಜನಸ್ಥಾನದಿಂದ ಎತ್ಕೊಂಡು ಬಂದದ್ದೇ ಆದರೆ ನಿನ್ನ ಹೆಸರು ಸೀತೆ ಇರಬೇಕು. ಕ್ರಮೇಣ ಬಂದ, ನಿನ್ನನ್ನು ನಾನು ತಿಳಿದಿದ್ದೇನೆ ಅನ್ನುವಲ್ಲಿಗೆ ಬಂದ. ನನಗೆ ತಿಳಿದಿಲ್ಲ ಅನ್ನುವ ಚಿಂತೆಯಿಂದ ಅವನ ಪರಿಜ್ಞಾನದ ಪರಿಚಯ ಆಯಿತು. ಅವನ ಮಾತುಗಳಿಂದ ಇತಿಹಾಸ ಗೊತ್ತಿದೆ, ಹೆಣ್ಣಿನ ಸ್ಥಾನಮಾನದ ಬಗ್ಗೆ ಗೊತ್ತಿದೆ, ದೇವತಾ ಮಾನವ ಲಕ್ಷಣ ಗೊತ್ತಿದೆ. ಇದೆಲ್ಲ ಕನ್ವೆ ಮಾಡಲಿಕ್ಕೆ ಯಾವ ರೀತಿ ಇಲ್ಲ, ಇದೆಲ್ಲ ಓದಿದ್ರೂ ನಮಗೆ ಬರಬೇಕು ಅಂತಿಲ್ಲ, ಅದು ಬೇರೆ. ಆದರೆ ನಾವು ಇದನ್ನು ಅಭ್ಯಾಸ ಮಾಡ್ತಾ ಇದ್ರೆ ಮಾತಿನ ಅನೇಕ ಸೊಬಗುಗಳು ಸೊಗಸುಗಳು ನಮಗೆ ಸಿಗತ್ತೆ. ಅದರಿಂದ ಅಲ್ಲಿಂದ ಇಲ್ಲಿ ತನಕ ಬಂದ ಅವನು. ಸಾತಸ್ಯ ವಚನಂ ಶ್ರುತ್ವಾ ರಾಮಕೀರ್ತನ ಹರ್ಷಿತ ಉವಾಚ ವಾಕ್ಯಂ ವೈದೇಹಿ ಹನುಮಂತಂ ದ್ರುಮಾಶ್ರಿತಂ. ಅವಳು ಹೇಳಿದ್ಲು, ಹೌದು, ನಾನು ದಶರಥನ ಸೊಸೆ, ರಾಮನ ಹೆಂಡತಿ, ದುಹಿತಾ ಜನಕಸ್ಯಾಹಂ, ಜನಕನ ಮಗಳು, ಸೀತೇತಿ ನಾಮ್ನಾ ಚೋಕ್ತಾಹಂ ಭಾರ್ಯಾ ರಾಮಸ್ಯ ಧೀಮತಃ. ನನ್ನ ಹೆಸರು ಸೀತೆ ಅಂತ. ನಾನು 12 ವರ್ಷಗಳ ಕಾಲ ರಾಮನ ಮನೆಯಲ್ಲಿ ಇದ್ದೆ. ಭುಂಜಾ ನಾಮಾನುಚಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನಿ. ಮನುಷ್ಯ ಎಲ್ಲ ತರಹದ ಸುಖವನ್ನು ಅನುಭವಿಸ್ಬಿಟ್ಟಿದ್ದೀನಿ. ಅಂದರೆ ಅವಳು ಮದುವೆ ಆದಮೇಲೆ 12 ವರ್ಷ ಇದ್ದದ್ದು. ಅಷ್ಟೊತ್ತಿಗೆ ರಾಮನಿಗೆ 27. ಸುಮಾರು ರಾಮ 28ನೇ ವಯಸ್ಸಿನಲ್ಲಿ ಹೊರಟದ್ದು. ಅದರಿಂದ 28 ವಯಸ್ಸಿನ ರಾಮ ಹೊರಟಿದ್ದಾನೆ. ಅಲ್ಲಿಂದ 12.5 ವರ್ಷ ವನವಾಸ ಅಲ್ಲಿದ್ದದ್ದು. ಆಮೇಲೆ 10 ತಿಂಗಳು ಅವಳನ್ನು ಹುಡುಕ್ತಾ ಕಳೆದದ್ದು. ಆಯ್ತಾ? ಸುಮಾರು ಕಿಷ್ಕಿಂಧ ಕಾಂಡ
ಇದೇನಿದೆ ಬಾಲಕಾಂಡ ರಾಮನ 27 ವರ್ಷಗಳನ್ನು ಕವರ್ ಮಾಡುತ್ತೆ. ಅಯೋಧ್ಯಾಕಾಂಡ ಏನಿಲ್ಲ ಅಂದ್ರೂ ಒಂದು ತಿಂಗಳ ಕಥೆಯನ್ನು ಕವರ್ ಮಾಡುತ್ತೆ. ಅರಣ್ಯಕಾಂಡ ಸುಮಾರು 10 ವರ್ಷ 11 ವರ್ಷ. ಕಿಷ್ಕಿಂಧಾಕಾಂಡ 4 ತಿಂಗಳ ಕಥೆ, 4 ತಿಂಗಳು. ಅದಾದ ಮೇಲೆ 5 ಅವರು ಹುಡುಕುವಾಗ ತಗೊಳ್ತಾರೆ, 5-6 ತಿಂಗಳ ಕಥೆ. ಸುಂದರಕಾಂಡ 1 ದಿನದ ಕಥೆ. ಸುಮಾರು 27 ದಿವಸ ಯುದ್ಧ ಆಯಿತು ಅಂತ ಆಗ್ನಿವೇಶ್ಯ ಸಂಹಿತೆಯಲ್ಲಿ ಹೇಳ್ತಾರೆ. ಅದರಿಂದಾಗಿ ಯುದ್ಧಕಾಂಡ 27 ದಿನಗಳ ಕಥೆ, 27. ಆಮೇಲೆ 3-4 ದಿನಗಳು ಅಲ್ಲಿಂದ ಬಂದು ಭರತನನ್ನ ಇದು ಮಾಡಿದ್ದು. ಅದಾದ ಮೇಲೆ 10,000 ವರ್ಷ ಅಷ್ಟು ಕಥೆಯನ್ನ ಉತ್ತರಕಾಂಡ ಹೇಳಿತು. ಇದು ರಾಮಾಯಣದ ಸಂಕ್ಷಿಪ್ತವಾದ ಕಾಲ ನಿರೂಪಣೆ, ಎಷ್ಟೆಷ್ಟು ಕಾಂಡಗಳಲ್ಲಿ ಏನೇನಾಯಿತು ಅಂತ. ಹೀಗೆ ಅವಳು ಹೇಳ್ತಾಳೆ, ಸಮಾದ್ವಾದಶ, ನಾನು 12 ವರ್ಷಗಳ ಕಾಲ ಭುಂಜಾನ ಮಾನುಷಾನ್ ಭೋಗಾನ್, ಮನುಷ್ಯ ಭೋಗಗಳನ್ನು ಅನುಭವಿಸ್ತಾ ಇರ್ತೇನೆ. 13ನೇ ವರ್ಷದಲ್ಲಿ ರಾಜನಿಗೆ ಅಭಿಷೇಕ ಮಾಡಬೇಕು ಅಂತಾಯ್ತು. ಕೈಕೇಯಿ ನಾಮ ಭರ್ತಾರಮಿದಂ ವಚನಮಬ್ರವೀತ್. ಕೈಕೇಯಿ ಅಂತ ನಮ್ಮ ಅತ್ತೆಯಂದಿರಲ್ಲಿ ಒಬ್ಬಳು. ಅವಳು ನಪಿಬೇಯಂ ನಖಾದೇಯಂ ಪ್ರತ್ಯಹಂ ಮಮ ಭೋಜನಂ, ನಾನು ಉಣ್ಣೋದಿಲ್ಲ ತಿನ್ನೋದಿಲ್ಲ ರಾಮನಿಗೆ ಅಭಿಷೇಕ ಮಾಡಿದರೆ ಆಯಿತು ಅಂತ ಹೇಳಿ ಕೈಕೇಯಿಗೆ ಅಪ್ರಿಯವನ್ನ ಮಾಡಲಾರದೆ ಕಳುಹಿಸಿದ. ದದ್ಯಾನ್ನ ಪ್ರತಿಗೃಹೀಯಾತ್ ಸತ್ಯಂ ಬ್ರೂಯಾನ್ನ ಚಾಮೃತನ್ ಅಪಿ ಜೀವಿತ ಹೇತೋರ್ಹಿ ರಾಮ ಸತ್ಯ ಪರಾಕ್ರಮ. ರಾಮ ಬದುಕಿಗಾಗಿ ಆಗಲಿ ಯಾವುದೇ ಲಾಭಕ್ಕಾಗಿ ಆಗಲಿ ಸುಳ್ಳು ಮಾತನಾಡಿಲ್ಲ, ಅಂತಹವನ ಹೆಂಡತಿ ನಾನು. ಈಗ ರಾಕ್ಷಸ ಅಪಹರಿಸಿ ನನ್ನನ್ನು ತಂದಿದ್ದಾನೆ. ದ್ವೌ ಮಾತೌ ತೇನ ಮೇ ಕಾಲೋ ಜೀವಿತಾನುಗ್ರಹ ಕೃತಃ ಊರ್ಧ್ವಂ ದ್ವಾಭ್ಯಾಂ ತು ಮಾತಾಭ್ಯಾಂ ತತಸ್ತ್ಯಕ್ಷಾಮಿ ಜೀವಿತಂ. ನನ್ನ ಬದುಕು ಇನ್ನು 2 ತಿಂಗಳ ಕಾಲ ಇರೋದು, ಅದಾದ್ಮೇಲೆ ನಾನು ಪ್ರಾಣ ಕಳ್ಕೋತೇನೆ, ಆ ಪರಿಸ್ಥಿತಿ ಇದೆ ಅಂತ ಅವಳು ತನ್ನ ಕಥೆಯನ್ನ ಹೇಳಿದಳು ಅನ್ನುವಲ್ಲಿಗೆ ಈ ಸರ್ಗ ಮುಗಿದಿದೆ. ಅಂದರೆ 33ನೆಯ ಸರ್ಗ, 33 ಸರ್ಗ. ಇನ್ನು ಮುಂದಿನ ಶನಿವಾರ ಭಾನುವಾರ 34, 35 ಅದಾಗಲಿದೆ. ಇಷ್ಟು ನಾವು ಚಿಂತನೆ ಮಾಡಬಹುದಾದದ್ದು. ನಾಳೆ ಯಥಾ ಪ್ರಕಾರ ಮಹಾಭಾರತ ಇದ್ದೇ ಇದೆ. ಕೃಷ್ಣ